7:20 ನಿನ್ನೆ ರಾತ್ರಿ 7:20 ರಾತ್ರಿ 7:20. ನೀವು ರಾತ್ರಿ ಇದಾಗಿ ಹೋಗಿದ್ರಿ ಸರ್ ನಡ್ಕೊಂಡು? ರಾತ್ರಿ ಸುಮಾರು 7:20ಕ್ಕೆ ನಮ್ಮ ಕಾರಿಂದ ಇಳಿದಾಗ ಅಲ್ಲಿ ಕತ್ಲಿತ್ತು, ಲೈಟ್ ಇರಲಿಲ್ಲ. RMS ಸೆಕೆಂಡ್ ಸ್ಟೇಜು ಡಾಲರ್ಸ್ ಕಾಲೋನಿ, ಅದ್ರ ಮೇಲ್ಗಡೆ ನಮ್ದು ಆಫೀಸ್ ಇದೆ, ಕಾರ್ಪೊರೇಟ್ ಆಫೀಸ್ ಇದೆ, BRS ಗ್ರೂಪ್ ಅಂತ. ಇಳಿದಾಗ ಅಲ್ಲಿ ಮ್ಯಾನುವಲ್ ಓಪನ್ ಆಗಿತ್ತು. ನಿನ್ನೆ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ಮಾಡಿ ಹೋಗಿದಾರಂತೆ ಕೆಲಸ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿಲ್ಲ, ಏನೂ ಇಲ್ಲ. ನಾನು ಕಾರ್ ಇಳಿದ ತಕ್ಷಣ ನಡ್ಕೊಂಡು ಬಂದೆ. ನಡ್ಕೊಂಡ್ರೆ 6:30 ಅಡಿ ಗುಂಡಿಗೆ ಸೀದಾ ನಾನು ಬಿದ್ದೆ ಅದ್ರೊಳಗಡೆ. ಈಗ ನೀವು ಕತ್ಲಿಂದ ಇಳಿದು ರೆಗ್ಯುಲರ್ ನಾನು 6 ವರ್ಷದಿಂದ ಅದೇ ಪ್ಲೇಸ್ ಅಲ್ಲಿ ಇಳಿದು ಅದೇ ಪ್ರದೇಶದಲ್ಲಿ ನಡ್ಕೊಂಡು ಹೋಗೋದು. ಇವ್ರು ಏನ್ ಮಾಡಿದ್ದಾರೆ, ಒಂದು ಸ್ಲಾಬ್ ಅನ್ನ ಬಿಟ್ಟಿದ್ದಾರೆ, ಇನ್ನೊಂದು ತೆಗೆದಿದ್ದಾರೆ, ಮತ್ತೆ ಬಿಟ್ಟಿದ್ದಾರೆ. ಜಂಪ್ ಹಾರ್ಲಿಕ್ಕೂ ಆಗೋದಿಲ್ಲ, ಸಾಧ್ಯ ಇಲ್ಲ, ಅಷ್ಟಷ್ಟು ಗ್ಯಾಪ್ ಇದೆ. ಇದು ಇಡೀ ಬೆಂಗಳೂರಿನಾದ್ಯಂತ ನಾನು ಕಾರಲ್ಲಿ ಹೋಗೋಗಿ ನಡ್ಕೊಂಡು ಯಾರಪ್ಪ ಇದಕ್ಕೆ ಗುಂಡಿಗೆ ಬೀಳ್ತಾರೆ ಅಂತ ನೋಡಿದ್ರೆ ನಾನೇ ಬಿದ್ದಿದ್ದೀನಿ ಗುಂಡಿಗೆ. ಈಗ ನಿನ್ನೆ ಪೊಲೀಸ್ನವ್ರು ಬಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಲ್ಲಿವರೆಗೆ ಅವ್ರು ಏನು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ನಾವು ಕೂಡ ಯಡಿಯೂರಪ್ಪನ ಸರ್ಕಾರದಲ್ಲಿ ನಾನು ಒಬ್ಬ ಕರಕುಶಲ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ಅನಾಹುತಗಳಾಗ್ಲಿಲ್ಲ. ನಾನು ಹೇಳುದು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ತಾವು. ಇನ್ನೊಂದಷ್ಟು ಜನ ಬಿದ್ದು ಅವರ ಜೀವಕ್ಕೆ ಅಪಾಯ ಆದ್ರೆ ಏನ್ ಮಾಡೋದು? ಈಗ ನನಗೆ 6 months ರೆಸ್ಟ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್. ನಮ್ಮ ಕೆಲಸ ಕಾರ್ಯಗಳು ನಾವೇನ್ ಮಾಡಬೇಕು? ಹಾಗಾಗಿ ತಾವು ಸಂಬಂಧಪಟ್ಟ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಗಮನ ಕೊಡಬೇಕು. ಆದ್ರೆ ಈ ನಷ್ಟವನ್ನ ಯಾರು ತುಂಬಿಕೊಡೋರು? ಈಗ ಸಾರ್ವಜನಿಕವಾಗಿ ಯಾರಿಗಾದ್ರೂ ಬಿದ್ದು ಒಳಗಡೆ ಹೋದ್ರೆ ಆ ನಷ್ಟವನ್ನು ಯಾರು ತುಂಬಿಕೊಡೋರು? ಹಾಗಾಗಿ ತಾವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಯಾವ ಅಧಿಕಾರಿ ಇದಕ್ಕೆ ಹೊಣೆಗಾರನಿದ್ದಾನೆ ಕಾಂಟ್ರಾಕ್ಟ್, ಅವನ ಮೇಲೆ ಸೂಕ್ತವಾದ ಕ್ರಮ ಆಗಬೇಕು. ಇದು ಅಧಿಕಾರಿಗಳ ನೆಗ್ಲೆಕ್ಟ್ ಇದೆ. ಒಂದು ಮ್ಯಾನುವಲ್ ಓಪನ್ ಮಾಡಿದ್ರೆ ಪಕ್ಕದಲ್ಲಿ ಬ್ಯಾರಿಕೇಡ್ ಇಟ್ಟು ಟೇಪ್ ಹಾಕಬೇಕು. ಏನೂ ಮಾಡ್ದೇನೆ ಏಕಾಏಕಿ ಬಿಟ್ರೆ ಎಲ್ಲ ಸಾಯ್ಬೇಕಾ ಇಲ್ಲಿ? ಹಾಗಾಗಿ ತಕ್ಷಣ ಕ್ರಮ ತಗೋಬೇಕು ಅನ್ನುವ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 100 ಸಾವಿರಾರು ವರ್ಕರ್ಸ್ ಇದ್ದಾರೆ. ನಾನು ಆಫೀಸಿಗೆ ಹೋಗಿದ್ದ ಪರಿಸ್ಥಿತಿ ಇದೆ. ಇದು ನೀವು ಬೆಳಗಿನ ಜಾವ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ ಕತ್ಲೆ ಇರೋಗಿದ್ರೆ ಯಾರಿಗೂ ಗೊತ್ತಿರುತ್ತೆ? ಕನಸು ಬಿದ್ದಿರುತ್ತೆ ನಮಗೆ. ನಾವು ಸೀದಾ ಹೊಂಡಕ್ಕೆ ಬಿದ್ದಾಯಿತು. ಇವಾಗ ಇದಕ್ಕೆ ತಕ್ಷಣವಾದ ಕ್ರಮ ತಗೋಬೇಕು. ಈಗ ಕೂಡ ನಾನು ಆಫೀಸವರಿಗೆ ಫೋನ್ ಮಾಡಿದ್ದೀನಿ, ನಮ್ಮ ಆಫೀಸ್ನವರಿಗೆ. ಈಗಲೂ ಕೂಡ ಅಲ್ಲಿ ಒಂದು ಬ್ಯಾರಿಕೇಡ್ ಹಾಕಿ ಟೇಪ್ ಹಾಕಿ ಕ್ಲೋಸ್ ಮಾಡುವಂತ ಕೆಲಸವನ್ನ ತಾವು ಮಾಡಲಿಲ್ಲ. ಇಷ್ಟು ಬೇಜಾರುತನವನ್ನ ತಾವು ಮೆರಿಬೇಡಿ. ಇನ್ನು ನನಗಾದ ಘಟನೆ ಇನ್ನು ಯಾರಿಗೂ ಆಗಬಾರ್ದು ಅನ್ನೋದು ಕೂಡ ನನ್ನ ಮನವಿ ಇದೆ.